ಸೋನಾರ ಮತ್ತು ಪೆರುಮಾಳ್ ಅಂತ ವ್ಯಕ್ತಿಗಳು ಏನು ಮೃತಪಟ್ಟಿದ್ದಾರೆ. 2 ಗಂಟೆಗಿಂತ ಹೆಚ್ಚಿನ ಕಾಲ ನಮ್ಮ ಅಗ್ನಿಶಾಮಕ ದಳದ ಸಿಬ್ಬಂದಿ ವರ್ಗ ಅತ್ಯಂತ ಮುತುವರ್ಜಿ ವಹಿಸಿ ಕಷ್ಟಪಟ್ಟು ಆ ಮಣ್ಣನ್ನು ಸರಿಸಿ ತೆಗೆದರೆ ನಾನು ಅವ್ರಿಗೆ ಕೃತಜ್ಞತೆಗಳನ್ನು ಸಲ್ಲಿಸ್ತೇನೆ. ನಾನು ಸರ್ಕಾರಕ್ಕೆ ವಿಶೇಷವಾಗಿ ಕೇಳ್ಕೊಳ್ತಕ್ಕಂಥ ಇಂಥ ಅಂಡರ್ ಪಾಸ್ ನಡೀತಕ್ಕಂಥ ಸಂದರ್ಭದಲ್ಲಿ ಯಾರು ಎಕ್ಸ್ಪರ್ಟ್, ಟೆಕ್ನಿಕಲಿ ಯಾರು ಎಕ್ಸ್ಪರ್ಟ್ ಇರ್ತಾರೆ, ಪ್ರತಿನಿತ್ಯ ಅದನ್ನ ಕೆಲಸ ಪ್ರಾರಂಭ ಆಗೋದಕ್ಕಿಂತ ಮುಂಚೆ ಬಂದು ನೋಡಬೇಕು. ಅದು ಮಳೆ ಬಿದ್ದಂಥ ಸಂದರ್ಭದಲ್ಲಿ ಮುತುವರ್ಜಿ ವಹಿಸಬೇಕಾಗಿತ್ತು. ಎಲ್ಲೋ ಒಂದು ಕಡೆ ಆಮೇಲೆ ಕಾಂಟ್ರಾಕ್ಟ್ರೂ ಅಷ್ಟೇ, ಕಾಂಟ್ರಾಕ್ಟರ್ ಇಂಥ ಕೆಲಸ ಮಾಡ್ತಕ್ಕಂಥ ಸಂದರ್ಭದಲ್ಲಿ ಸುಮಾರು 25-30 ಅಡಿ ಆಳಕ್ಕೆ ಹೋಗಿ ಅದಕ್ಕೆ ರಿಟೈನಿಂಗ್ ವಾಲ್ ಹಾಕಬೇಕು, ಕೆಳಗಡೆ ಕಾಂಕ್ರೀಟ್ ಹಾಕಿ ರಿಟೈನಿಂಗ್ ವಾಲ್ ಹಾಕ್ತಕ್ಕಂಥ ಸಂದರ್ಭದಲ್ಲಿ ಟೆಕ್ನಿಕಲಿ ಆಗಿ ಗೊತ್ತಿರ್ತಕ್ಕಂಥ ಅಧಿಕಾರಿಗಳು ಬಂದು ಇನ್ಸ್ಪೆಕ್ಷನ್ ಮಾಡಬೇಕು. ಇವತ್ತು ಕೆಲಸ ಮಾಡಬೇಕಾ ಮಾಡಬಾರ್ದಾ ಅಂತಕ್ಕಂಥದ್ದು, ಜೊತೆಗೆ ಸೇಫ್ಟಿ ಮೆಜರ್ ಮಾಡಬೇಕಾಯಿತು. ಎಲ್ಲೋ ಒಂದು ಕಡೆ ವಿಫಲ ಆಗಿದೆ. പക്ഷേ ಇದೊಂದು ತೀರೋಗಿದ್ದಾರೆ, ನಾವು ಎಷ್ಟೇ ಹಣ ಕೊಟ್ಟರು പക്ഷേ ಅವರ ಕುಟುಂಬ ಅದರಿಂದ ತೃಪ್ತಿ ಆಗೋದಿಲ್ಲ. ಒಬ್ಬ ಮನುಷ್ಯನ ಜೀವಕ್ಕೆ ನಾವು ಬೆಲೆ ಕಟ್ಟೋಕ್ಕಾಗೋದಿಲ್ಲ. ಈ ರೀತಿಯ ದುರ್ಘಟನೆಗಳು ಎಲ್ಲೂ ಆಗಬಾರ್ದಂತೆ ನಮ್ಮ BDA ಅಧಿಕಾರಿಗಳಿರ್ಬೋದು, ಕಾರ್ಪೊರೇಷನ್ನ ಅಧಿಕಾರಿಗಳಿರ್ಬೋದು, ಎಲ್ಲರೂ ಇದನ್ನು ಜವಾಬ್ದಾರಿ ವಹಿಸ್ಕೋಬೇಕು. ಮತ್ತು ಕಾಂಟ್ರಾಕ್ಟ್ರು ಅಷ್ಟೇ, ಅವ್ರದ್ದು ಬೇಜವಾಬ್ದಾರಿತನ ಇದೆ. ಇಲ್ಲಿ 2 ಸಾವೇನಾಗಿದೆ. ನಾವು ಎಷ್ಟೇ ಹಣ ಕೊಡ್ಬೋದು. ಈಗ ಕಾಂಟ್ರಾಕ್ಟ್ 5 ಲಕ್ಷ ಕೊಡ್ತೀನಿ ಅಂತ, BDAನವ್ರು 5 ಲಕ್ಷ ಕೊಡ್ತೀನಿ ಅಂತ, ಲೇಬರ್ ಡಿಪಾರ್ಟ್ಮೆಂಟ್ 5 ಲಕ್ಷ ಅಲ್ಲ, 15 ಲಕ್ಷಕ್ಕೆ ಒಬ್ಬ ಮನುಷ್ಯನ ಬೆಲೆ ಕಟ್ಟೋದಕ್ಕೆ ಸಾಧ್ಯ ಇಲ್ಲ. ಇನ್ನೆಲ್ಲೂ ಈ ಥರ ದುರ್ಘಟನೆಗಳಾಗ್ಬಿಡ್ದು. ಜೊತೆಗೆ ಇನ್ನು ಉಳಿದಿರ್ತಕ್ಕಂಥ ಮಣ್ಣೇನಿದೆ ತಕ್ಷಣ ಆ ಮಣ್ಣನ್ನು ಹೊರಗಡೆ ತೆಗೆದು ಇನ್ನೇನಾದರೂ ಆಕಸ್ಮಿಕವಾಗಿ ಬಾಧೆಗಳಿದೆಯಾ ಅಂತಕ್ಕಂಥದ್ದನ್ನ ಈ ಸಂಜೆ ಒಳಗೆ ಅದನ್ನು ಮಣ್ಣನ್ನು ಹೊರಗಡೆ ತೆಗ್ತಕ್ಕಂಥ ಕೆಲಸ ಹೀಗೆ ಆಗಬೇಕು ಅಂತಕ್ಕಂಥದ್ದನ್ನ ನಾನು ಸರ್, ಅನೇಕ ಕಡೆ ಕಾಮಗಾರಿ ನಡೆಯುವ ಸ್ಥಳದಲ್ಲಿ ಎಲ್ಲೂ ಪ್ರಿಕಾಷನ್ ಏನೂ ಇಲ್ಲ ಸರ್. ಇದು ಇಲ್ಲಾಗಿರ್ತಕ್ಕಂಥದ್ದು ಇವತ್ತು ಮಹಾಲಕ್ಷ್ಮಿ ಲೇಔಟ್ ವಿಧಾನಸಭಾ ಕ್ಷೇತ್ರ ಕಂಠೀರವ ಸ್ಟುಡಿಯೋ ತನಕ ಆಗಿರ್ತಕ್ಕಂಥದ್ದು. ಬೆಂಗಳೂರಿನಲ್ಲಿ ಎಲ್ಲೆಲ್ಲಿ ಅಂಡರ್ ಪಾಸ್ ಕೆಲಸ ನಡೀತಾ ಇದೆ. ಈಗಾದರೆ ಎಚ್ಚೆತ್ಕೊಳ್ಬೇಕು. ಈ ರೀತಿ ಅವಘಡಕ್ಕೆ ಅವಕಾಶ ಮಾಡಿಕೊಡ್ಬಾರ್ದು. ಇದಕ್ಕೆ ಹೆಚ್ಚಿನ ಪರಿಹಾರನೂ ಕೊಡಬೇಕು. ಏನು ಗಾಯಾಳುಗಳಿದ್ದಾರೆ, ಬರೀ ಟ್ರೀಟ್ಮೆಂಟ್ ಕೊಡ್ತಕ್ಕಂಥಲ್ಲ, ಅವ್ರಿಗೂ ಸೂಕ್ತ ಪರಿಹಾರ ಕೊಡಬೇಕು. ಇದನ್ನು ತ್ವರಿತವಾಗಿ ಟೆಕ್ನಿಕಲಿ ಯಾವ ರೀತಿ ಮುಗಿಸ್ಬೇಕು ಅಂತಕ್ಕಂಥದ್ದನ್ನ ಅಧಿಕಾರಿಗಳು ಮತ್ತು ಸರ್ಕಾರ ನಿರ್ಧಾರ ಮಾಡಿ ಮುಗಿಸ್ತಕ್ಕಂಥ ಕೆಲಸನೂ ಆಗಬೇಕು. പക്ഷേ ಹಿಂದೆ ಇದ್ದಂಥ ಅಧಿಕಾರಿಗಳು ಇದನ್ನ ಮಾಡಬೇಕು ಅಂತಕ್ಕಂಥದ್ದನ್ನ ಪ್ರಯತ್ನಿಸಿದ್ರೆ ಇಷ್ಟು ದಿನ ಆಯ್ತಾ ಇರಲಿಲ್ಲ. ಹಣವನ್ನು ಏನು ಮನೆ ಕಳ್ಕೊಂಡಿದ್ದಾರಲ್ಲ, ಜಾಗ ಕೊಟ್ಟರೆಲ್ಲ ಕೊಟ್ಟು ತಿರ್ಗಾ ಒಂದು ನೋಟಿಸ್ ಕೊಡ್ತಾರೆ, ನಮಗೆ BDAನಲ್ಲಿ ದುಡ್ಡಿಲ್ಲ, ದುಡ್ಡು ವಾಪಸ್ ಕೊಡಿ ಅಂತಕ್ಕಂಥ ತಿರ್ಗಾ ಗಲಾಟೆಯಾಗಿ ಅದಾದಮೇಲೆ ಇದನ್ನ 2023 ಸಂದರ್ಭದಲ್ಲಿ ನಾನು ಸಚಿವನಾಗಿರ್ತಕ್ಕಂಥ ಸಂದರ್ಭದಲ್ಲಿ ಸ್ಯಾಂಕ್ಷನ್ ಮಾಡಿಸ್ತೇ. ತಿರ್ಗಾ ಮತ್ತೆ 23 ಆಗಿದ್ದು ತಿರ್ಗಾ 26ಕ್ಕೆ ಪ್ರಾರಂಭ ಆಗುತ್ತೆ. ಇದಕ್ಕೆ ಅಧಿಕಾರಿಗಳು ಮತ್ತು ಕಾಂಟ್ರಾಕ್ಟರ್ ಸಂಪೂರ್ಣ ಮಾಡಿ 3 ಜನ ಗಾಯಾಳುಗಳಿದ್ದಾರೆ. 3 ಜನ ಗಾಯಾಳುಗಳು, 2 ಡೆತ್ ಆಗಿದ್ದಾರೆ. ಆದ್ರೂ ಕೂಡ BDAದಿಂದ ಕಾಮಗಾರಿ ನಡೆದಿದೆ. ಯಾರೊಬ್ಬರು ಸ್ಥಳಕ್ಕೆ ಅಧಿಕಾರಿಗಳು ಬರಲಿಲ್ಲ ಅನ್ನೋದೇ ಒಂದು ಜನರಿಗೆ ಸರ್. ಈಗ ಅವರ ಜವಾಬ್ದಾರಿ ಏನು ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಅವರ ಜವಾಬ್ದಾರಿಗಳು ಏನಿದೆ ಅಂತಕ್ಕಂಥದ್ದು ಅರ್ಥ ಆಗುತ್ತೆ. ಮುಂದೆ ಈ ರೀತಿ ಅವಘಡ ಎಲ್ಲೇ ರಾಜ್ಯದಲ್ಲಿರ್ಬೋದು, ಬೆಂಗಳೂರಿನಲ್ಲಿರ್ಬೋದು ಆಗೋದಕ್ಕೆ ಅವಕಾಶ ಕೊಡಬೇಡಿ. ಇದು ಎಚ್ಚರಿಕೆ ಗಂಟೆ ಅಂತಕ್ಕಂಥದ್ದು ಹೇಳೋದಕ್ಕೆ ಬಯಸ್ತೇನೆ.